ಈಗ ಮನೆಗೆ ಹೋದವ್ರು ಯಾರು? ಮನೆಗೆ ಹೋದವರು ಕೂಡ ಮೇಲ್ಜಾತಿಯವರೇ ಹೋಗಿರ್ತಾರೆ. ಅವ್ರಿಗೆ ಈ ಮನಸ್ಥಿತಿ, ಯಾಕಂದರೆ ಅವ್ರಿಗೆ ಬೇಕಾಗಿಲ್ಲ. ಸರ್ಕಾರದ ಸವಲತ್ತುಗಳನ್ನು ನಾವೇ ಹಂಚ್ಕೊಂಡಿರಬೇಕು ಅನ್ನೋ ಮನಸ್ಥಿತಿ ಇರೋರು ಅದನ್ನು ಹೇಳ್ತಾರೆ. ಆ ಒಂದು ಕಾರ್ಯಕ್ರಮವನ್ನು ಡಿರೇಲ್ ಮಾಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಆದ್ರೂ ಸಿದ್ದರಾಮಯ್ಯನವರು ಧೈರ್ಯ ಮಾಡ್ತಾ ಇದ್ದಾರೆ. ಅದು ಫಲಿತಾಂಶ ಏನು ಅಂತ ಗೊತ್ತಾಗುತ್ತೆ. ಅಲ್ಲಲ್ಲ, ಸಮೀಕ್ಷೆಗೆ ವಿರೋಧ ಮಾಡ್ತಾ ಇದ್ದವರು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾವು ಸಂವಿಧಾನ ವಿರೋಧಿಗಳು ಅಂತೇಳಿ. ಇದೆಯಲ್ಲ, ಈಗಾಗಲೇ ಸುಮಾರು 75% ಮಾಹಿತಿ ಬಂದ್ಬಿಟ್ಟಿದೆ. ಇನ್ನು ಸ್ವಲ್ಪ ಬರಬೇಕು, ಪ್ರಯತ್ನ ಮಾಡ್ತಾರೆ. ಮಾಹಿತಿ ಬಿಡಿ, ಯಾಕಂದರೆ 3% ಇಟ್ಕೊಂಡು ಎಲ್ಲವೂ ಈಗ 60 ಜನ ಏನೋ 55 ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿದ್ದಾರೆ. ಅದರಲ್ಲಿ 15 ಜನ ಮೇಲ್ಜಾತಿಯವರೇ ಇದ್ದಾರೆ. ಬೇರೆಯವ್ರಿಗೆ ಅವಕಾಶಗಳೇ ಇಲ್ಲ. IAS ತಗೊಳ್ಳಿ, IPS ತಗೊಳ್ಳಿ. ಪ್ರಶ್ನೆ ನಮ್ಮ ಪ್ರತಿನಿಧಿತ್ವ ಎಷ್ಟಿದೆ ಅನ್ನೋದು ನೋಡೋಕ್ಕೆ ಅಷ್ಟೇ.